ಮೊನ್ನೆ ಒಬ್ಬ ಪೇಷಂಟ್ ನನ್ನ ಹತ್ರ ಬಂದು ಹೇಳಿದ್ರು, ಮೇಡಮ್ ಆನೆ ತುಳಿದ್ಬಿಟ್ಟಿದೆ, ಕಾಲೆಲ್ಲ ತುಂಬಾ ನೋವಿದೆ ಅಂತ. ನಾನು ಫುಲ್ ಕೇಳಿನೇ ಶಾಕು. ಯಾಕಂದ್ರೆ ಈ ರೀತಿ ಪೇಷಂಟ್ ನಾನು ಕೇಳೇ ಇರಲಿಲ್ಲ ಇದಕ್ಕೂ ಮುಂಚೆ. ಅಂದ್ರೆ ಆನೆ ತುಳಿತದಿಂದ ಬಂದಿರೋ ಪೇಷಂಟ್ ನೋಡಿದ್ರೆ ನಡ್ಕೊಂಡ್ ಬಂದಿದ್ದಾರೆ. ಸರಿ ಕುತ್ಕೊಳ್ಳಿ ಅಂತ ಅಂದೆ. ಕುತ್ಕೊಂಡ್ರು. ಕಾಲೆಲ್ಲ ನೋಡಿದೆ, ಬಾವಿಲ್ಲ, ಏನಿಲ್ಲ. ನಿಮ್ಗೇನು ಅಷ್ಟು ನೋವಿಲ್ವಾ ಅಂದೆ. ಅಷ್ಟೊಂದೇನಿಲ್ಲ ಮೇಡಮ್, ಸ್ವಲ್ಪ ಇದೆ ಅಷ್ಟೇನೆ ಅಂದ್ರು. ನಾನು ಫುಲ್ ಇಮ್ಯಾಜಿನೇಷನ್ ಅಲ್ಲಿ ಮದಕರಿ ನಾಯಕನೇ ಇಮ್ಯಾಜಿನೇಷನ್ ಬಂದ್ಬಿಟ್ರು. ಯಾಕಂದ್ರೆ ಮದಕರಿ ನಾಯಕ ಆನೆನ ಗುದ್ದಿದ್ರೆ ಆನೆ ಆರ್ಗೌದ ಹಿಂದೆ ಹೋಗೋದಂತೆ. ಬಹುಶಃ ಈತಂಗೂ ಅಷ್ಟೇ ಸ್ಟ್ರೆಂತ್ ಇರಬಹುದೇನೋ, ಈ ಕಾಲದ ಮದಕರಿ ನಾಯಕನೇ ಇರಬೇಕೇನೋ ಅಂತ ಅನ್ಕೊಂಡು ನಾನು ಸರಿ ಆಯ್ತು, ನಿಮ್ಗೆ ಆನೆ ತುಳಿದಾದ್ಮೇಲೆ ಕಾಲು ಊತ ಬಾವು ಆ ರೀತಿ ಏನು ಬರ್ಲಿಲ್ವಾ, ಕಾಲು ಮೂಳೆ ಏನು ಆಗ್ಲಿಲ್ವಾ ಅಂತೆಲ್ಲ ಕೇಳಿದೆ. ಇಲ್ಲ ಮೇಡಮ್, ಅದಾದ್ಮೇಲೆ ಒಂದ್ಸಲ ನಾನು ಬೈಕಲ್ಲಿ ಬಿದ್ದಿದ್ದೆ, ಆವಾಗ್ಲೂ ಎಕ್ಸ್ರೇ ಮಾಡಿಸ್ದೆ, ಆಗ್ಲೂ ಕೂಡ ಏನು ತೊಂದರೆ ಇಲ್ಲ ಅಂತಾನೆ ಹೇಳಿದ್ರು ಡಾಕ್ಟರ್, ರಿಪೋರ್ಟ್ಸ್ ಮನೆಯಲ್ಲಿದೆ ಅಂದ್ರು. ಇಷ್ಟೆಲ್ಲ ಕೇಳಿದಾದ್ಮೇಲೆ ನಾನು ಮತ್ತೆ ಸರಿ ಯಾವ ಊರು ಅಂತ ಕೇಳಿದೆ. ನಾನೇನ್ ಅಂದ್ಕೊಂಡೆ, ಆನೆ ತುಳಿದು ಬಂದಿರೋದು ಅಂತಂದ್ರೆ ಏನಾದ್ರೂ ಚಾಮರಾಜನಗರ, ಕಬಿನಿ ಈ ಸೈಡ್ ಎಲ್ಲಾದ್ರೂ ಇರಬಹುದೇನೋ ಅಂತ ಜಸ್ಟ್ ಒಂದು ಕ್ಯೂರಿಯಾಸಿಟಿಲಿ ಕೇಳಿದೆ. ಆಗ ಪೇಷಂಟ್ ಹೇಳಿದ್ದು ರಾಯಚೂರು ಅಂತ. ಇದು ಯಾಕೋ ನಂಗೊಂದ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗೋಯ್ತು. ಅಂದ್ರೆ ರಾಯಚೂರಲ್ಲಿ ಆನೆ ತುಳಿತ ನನಗ್ ಗೊತ್ತಿಲ್ಲ, ಬಟ್ ಇದ್ರೂ ಇರಬಹುದೇನಪ್ಪ ಅಂದ್ಕೊಂಡು ನಾನು ಮತ್ತೆ ಪೇಷಂಟನ್ ಕೇಳಿದೆ. ಅಲ್ಲ, ಆನೆ ನಿಮ್ಗೆ ಎಲ್ಲಿ ತುಳಿದಿದ್ದು, ಯಾವಾಗ, ಏನಾದ್ರೂ ಹೊಲದಲ್ಲಿ ಕೆಲಸ ಮಾಡ್ತಿದ್ರಾ ಅಥವಾ ಯಾವ ಟೈಮಲ್ಲಿ ಅಂತ. ಆಗ ಪೇಷಂಟ್ ಹೇಳಿದ್ದು, ಇಲ್ಲ ಮೇಡಮ್, ಬಿಲ್ಡಿಂಗ್ ಅಲ್ಲಿ ಸಿಮೆಂಟ್ ಕೊಡಕ್ ಹೋಗ್ತಾ ಇದ್ದೆ, ಆವಾಗ ಚುಚ್ಚಿದ್ದ ಆನೆ ಅಂತ. ಆಗ ನನಗೆ ಗೊತ್ತಾಯ್ತು, ಆನೆ ಅಂದ್ರೆ ಎಲಿಫೆಂಟ್ ಅಲ್ಲ, ಆನೆ ಅಂದ್ರೆ ಮೊಳೆ ಅಂತ. ಒಂದು ಚಿಕ್ಕ ನಾನಾರ್ಥದಿಂದ ನಮ್ ಡಯಾಗ್ನೋಸಿಸ್ ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ಬಿಡುತ್ತೆ ನೋಡಿ.